ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೈಡೇ ಮಾರ್ನಿಂಗು ನಮ್ಮ ಗಿಡದಲ್ಲಿ ಬಿಟ್ಟಿರೋ ಫ್ಲವರ್ಸ್ ತೋರಿಸ್ತಾ ಇದ್ದೀನಿ. ಫ್ರೈಡೇ ಮಾರ್ನಿಂಗು ಪೂಜಾ ಮಾಡೋದನ್ನು ನಾನು ಶೂಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಬೆಳಗ್ಗೆನೇ ಫ್ರೈಡೇ ಆಗಿತ್ತಲ್ವ, ಅದಕ್ಕೋಸ್ಕರ ಬೆಳಗ್ಗೆನೇ ಪೂಜೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ. ಎಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿ ಮೊದಲನೇದಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ದೀಪ ಹಚ್ಕೊಳ್ತಾ ಇದ್ದೀನಿ. ದೀಪ ಹಚ್ಚಿದ ನಂತರ ರಂಗೋಲಿ ಹಾಕ್ಕೊಳ್ತೀನಿ. ದೇವ್ರ ಮುಂದೆ ಒಂದು ಚಿಕ್ಕದಾಗಿ ಪುಟಾಣಿಯಾಗಿ ಒಂದು ರಂಗೋಲಿ ಹಾಕ್ಕೊಂಡು ನಾನು ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ದೀಪ ಹಚ್ಚಿದಾಯಿತು. ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ. ರಂಗೋಲಿ ಹಾಕಿದಾದಮೇಲೆ ನಾನು ಹೂವೆಲ್ಲ ಇಟ್ಟು ಮಾಮೂಲಿ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ಫ್ರೈಡೇ ಅಂದರೆ ಸ್ವಲ್ಪ ಸ್ಪೆಷಲಾಗಿರುತ್ತಲ್ವ ಪೂಜೆ, ಅದಕ್ಕೋಸ್ಕರ ಪೂಜೆ ಮುಗಿಸ್ಕೊಂಡು ಇದು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಹೂವನ್ನು ಕಿತ್ಕೊಬಂದ್ಬಿಟ್ಟಿದೆ, ದೇವ್ರಿಗೆ ಇಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದ್ದಾವೆ ಹೂಗಳು ನೋಡಿ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಪೂಜೆ ಮುಗಿಸ್ಕೊಂಡ್ಬಿಟ್ಟಿದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಪೂಜೆ ಮುಗಿಸಿ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ಬೆಳಗ್ಗೆನೇ ಟೊಮೊಟೊ ಬಾತ್ ಮಾಡ್ಕೊಂಡ್ಬಿಟ್ಟಿದ್ದೆ, ನನ್ನ ಮಗನ ಬಾಕ್ಸಿಗೆ ಹಾಕಬೇಕು ಅಂತ. ಟೊಮೊಟೊ ಬಾತು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ, ಸಖತ್ತಾಗಿತ್ತು. ಟೊಮೊಟೊ ಬಾತು ತಿಂದ್ಕೊಂಡು ಒಂದು 10 ನಿಮಿಷ ರೆಸ್ಟ್ ತೊಗೊಂಡು, ಒಂದು ಹಾಫ್ ಆನ್ ಅವರ್ ರೆಸ್ಟ್ ತೊಗೊಂಡು ಇವಾಗ ನಾನಿಲ್ಲಿ ಸೊಪ್ಪು ಸಾಂಬಾರು ಮೊಸಪ್ಪು ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದ್ದೆ, ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ಗೆ 1 ಕಪ್ಪು ತೊಗರಿಬೇಳೆ, ಆಮೇಲೆ ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇವಾಗ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಸೊಪ್ಪು ಎಲ್ಲ ಮಿಕ್ಸ್ ಸೊಪ್ಪು, ಮೊಸಪ್ಪಿಗೆ ಅಂದರೆ ಕೊಡ್ತಾರೆ, ಎಲ್ಲ ಮಿಕ್ಸ್ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ನಾನು ಇಲ್ಲಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಳ್ತೀನಿ. 1.5 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಹಾಕ್ಕೊಂಡ್ರೆ ಘಮ ಘಮ ಅನ್ನುತ್ತೆ ಅಂತ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನಾನು 3ರಿಂದ 4 ವಿಷಲ್ ಹೊಡಿಸಿದ್ದೀನಿ. 4 ವಿಷಲ್ ಆದ ನಂತರ ತೆಗೆದು ನೋಡಿ, ಸಖತ್ತಾಗಿ ಚೆನ್ನಾಗೆಲ್ಲ ಬೆಂದಿರುತ್ತೆ. ಸುಮ್ಮನೆ ಸೌಟಲ್ಲೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣೆ ಹಾಕಿದ್ದೆ. ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೋದಾದ ನಂತರ 1-2 ಸ್ಪೂನು ನಾನು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಹಸಿಮೆಣ್ಸಿನ್ಕಾಯಿ ನಾನು ಯೂಸ್ ಮಾಡಿಲ್ಲ ಇಲ್ಲಿ. ಸಾಂಬಾರು ಪುಡಿ ಸಾಕು, ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ. ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕಿದ ನಂತರ ನಿಮಗೆ ನೀರು ಎಷ್ಟು ಬೇಕು, ಕೆಲವ್ರಿಗೆ ದಪ್ಪ ಸಾಂಬಾರು ಬೇಕು, ಸ್ವಲ್ಪ ತೆಳುಗಿರ್ಬೇಕು ಸಾಂಬಾರು, ನೋಡಿಬಿಟ್ಟಿದೆ ನೀರು ಆ್ಯಡ್ ಮಾಡ್ಕೋಬೋದು. ನಾನು ನೀರು ಆ್ಯಡ್ ಮಾಡಿಕೊಂಡು ಇವಾಗ ಸಾಂಬಾರು ಕುದಿಯೋಕೆ ಇಟ್ಟಿದ್ದೀನಿ. ಒಂದು 4-5 ನಿಮಿಷ ಸಾಂಬಾರು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. 4-5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ನಾನಿವಾಗ ಕರ್ಬೇವಿನ ಸೊಪ್ಪು ನಮ್ಮ ಸೈಟಲ್ಲೇ ಹಾಕ್ಕೊಂಡಿದ್ದೀವಿ, ಒಂದು ಚಿಕ್ಕದಾಗಿ ಗಿಡ, ಅದರಲ್ಲಿ ಕರ್ಬೇವಿನ ಸೊಪ್ಪು ಕಿತ್ಕೊಂಬರೋಣ ಅಂತ ಹೋದೆ ಒಗ್ಗರಣೆಗೆ. ಕರ್ಬೇವಿನ ಸೊಪ್ಪು ಮಾತ್ರ ಘಮ ಘಮ ಅನ್ನುತ್ತೆ, ಅಷ್ಟು ಚೆನ್ನಾಗಿದೆ ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಕಿತ್ಕೊಂಬರೋಣ ಅಂತ ಕರ್ಬೇವಿನ ಸೊಪ್ಪು ಕಿತ್ಕೊಬಂದೆ. ಕರ್ಬೇವಿನ ಸೊಪ್ಪು ಕಿತ್ಕೊಬರೋಷ್ಟರಲ್ಲಿ ಸಾಂಬಾರು ಚೆನ್ನಾಗಿ ಕುದೀತಾ ಇತ್ತು. ಸಾಂಬಾರು ಕುದ್ದಿದ ನಂತರ ಇವಾಗ ಒಗ್ಗರಣೆ ಹಾಕ್ಕೊಂಬಿಡೋಣ ಅಂದ್ಬಿಟ್ಟಿದೆ. ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಪಾತ್ರೆ ಇಟ್ಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡ್ಬಿಟ್ಟಿದೆ. ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆ ಹಾಕಿ ಕರ್ಬೇವಿನ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ, ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ಘಮ ಘಮ ಅನ್ನುತ್ತೆ. ಒಗ್ಗರಣೆ ಹಾಕಿದ ತಕ್ಷಣ ಸಾಂಬಾರು ಒಗ್ಗರಣೆ ಹಾಕಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು, ಸಖತ್ತಾಗಿದೆ ಸಾಂಬಾರು. ಬಿಸಿ ಬಿಸಿ ಸಾಂಬಾರು ಆಯಿತು, ಜೊತೆಗೆ ಅನ್ನನೂ ಮಾಡ್ಕೊಂಡ್ಬಿಟ್ಟಿದೆ. ಬಿಸಿ ಸಾಂಬಾರು, ಅನ್ನ ಸಖತ್ತಾಗಿರುತ್ತೆ. ಸಣ್ಣದಾಗಿ ಮಳೆ ಬರ್ತಾಯಿತ್ತು ನೋಡಿ.
ಬಿಸಿ ಬಿಸಿ ಅನ್ನ ಸಾಂಬಾರು ಜೊತೆಗೆ ಮಾವಿನ ಹಣ್ಣಿತ್ತು. ಮಾವಿನ ಹಣ್ಣು ಉಪ್ಪಿನಕಾಯಿ. ಹಪ್ಪಳ ಕರಿಯೋಣ ಅಂದ್ಕೊಂಡೆ, ಬೇಡ ಮಾವಿನ ಹಣ್ಣಿದೆ ಎಲ್ಲ, ಮಾವಿನ ಹಣ್ಣಿದ್ರೆ ಸಾಕು ಊಟ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದೆ. ಮಾವಿನ ಹಣ್ಣು ಜೊತೆ ಸೊಪ್ಪು ಉಪ್ಪಿನಕಾಯಿ ಸಖತ್ತಾಗಿತ್ತು. ಊಟ ಎಲ್ಲ ಮುಗೀತು. ಊಟ ಮುಗಿಸ್ಕೊಂಡು ನನ್ನ ಮಗನ ಕರ್ಕೊಂಬರೋಣ ಅಂತ ಸ್ಕೂಲ್ಗೆ ಹೊರಟೆ. ರೆಡಿಯಾಗಿಬಿಟ್ಟಿದೆ. ಊಟ ಮುಗಿಸ್ಕೊಂಡು ರೆಡಿಯಾಗಿ ನನ್ನ ಮಗನ ಕರ್ಕೊಂಬರೋಣ ಅಂತ ಸ್ಕೂಲ್ಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಮಳೆ ಬಂದಿತ್ತು, ಅದಕ್ಕೋಸ್ಕರ ರೋಡು ಸ್ವಲ್ಪ ಹಸಿ ಹಸಿಯಾಗಿದೆ, ಸ್ವಲ್ಪ ಒಣಗಿದೆ. ಹೋಗ್ತಾ ಸುಮ್ಮನೆ ಹಂಗೆ ಒಂದು ಸ್ಕಿಪ್ ತೊಗೊಂಡು ಹೋದೆ. ರೋಡಲ್ಲಿ ಸ್ವಲ್ಪ ಹೂವು ಎಲ್ಲ ಬಿದ್ದು ಗಾಡಿ ಎಲ್ಲ ಓಡಾಡಿ ಇದಾಗ್ಬಿಟ್ಟಿತ್ತು, ಒಣಗೋಗ್ಬಿಟ್ಟಿತ್ತು. ನೋಡಿ ಮಳೆ ಬಂದಿದೆ ಎಲ್ಲ, ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಹಸಿರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ಮಗನ ಸ್ಕೂಲು, ಸಂಜಾನ್ ಸ್ಕೂಲ್ ಅಂದ್ಬಿಟ್ಟಿದೆ ನನ್ನ ಮಗನ ಸ್ಕೂಲು. ಅವ್ನು ಬರೋದು ತೋರ್ಸೋಕ್ಕಾಗ್ತಿಲ್ಲ, ಯಾಕಂದರೆ ಎಲ್ಲ ಪೇರೆಂಟ್ಸು ನಿಂತ್ಕೊಂಡ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಸುಮ್ಮನೆ ಹಾಗೆ ನಿಮಗೊಂದು ಸ್ಕಿಪ್ಪು ತೋರಿಸ್ತಾ ಇದ್ದೀನಿ ಸ್ಕೂಲ್ದು. ಇದು ನನ್ನ ಮಗನ ಸ್ಕೂಲು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪವಿತ್ರ TN8321. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಒಂದು ಲೈಕ್ ಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಒಂದು ಲೈಕ್ ಕೊಡಿ. ಮುಂದೆ ಒಳ್ಳೊಳ್ಳೆ ಲಾಗ್ಸ್ ಬರುತ್ತೆ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ, ಒಂದು ಲೈಕ್ ಕೊಡಿ, ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ಲಾಗ್. ಟೇಕ್ ಕೇರ್, ಬಾಯ್ ಬಾಯ್.